ಮಾನವ ಅಭಿವೃದ್ಧಿ ಸೂಚ್ಯಂಕ ಜಿಲ್ಲಾ ಅಭಿವೃದ್ಧಿ ಯೋಜನೆಗೆ ನಿಖರ ದತ್ತಾಂಶ ನೀಡಿ ಈಶ್ವರ್ ಕಾಂದು. ಎಡೆದೊರೆ ಉತ್ಸವದಂದಾಗಿ ದೇಹದಂಡೆ ಸ್ಪರ್ಧೆ ಪ್ರಥಮ ಸ್ಥಾನ ಪ್ರಶಾಂತ್ ಕನ್ನೂರ್ಕರಿಗೆ ಪ್ರದಾನ. ತುಂಗಭದ್ರಾ ಹಂಗಾಮಿ ನೌಕರರಿಗೆ ಬಾಕಿ ವೇತನ ಪಾವತಿಗೆ ಕ್ರಮ ಡಿಸಿ ನಿತೀಶ್ ಭರವಸೆ. ಅಣಗಿಯಲ್ಲಿ ಮಾನವನಿಂದಲೇ ಸೊಸೆ ಕೊಲೆ. ಜಿಲ್ಲೆಯ ಮಾನವ ಅಭಿವೃದ್ಧಿ ವರದಿಯನ್ನು 10 ವರ್ಷಗಳಿಂದ ತಯಾರಿಸಲಾಗಿತ್ತು. ಇದೀಗ ಮತ್ತೆ ವರದಿಯನ್ನು ತರಿಸಬೇಕಿದ್ದು ಸರಿಯಾದ ದತ್ತಾಂಶಗಳನ್ನು ಅಧಿಕಾರಿಗಳು ನೀಡಬೇಕು ಮತ್ತು ಇದಕ್ಕೆ ಸಂಬಂಧಿಸಿದ ತರಬೇತಿ ಕಾರ್ಯಾಗಾರವನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು ಹೇಳಿದರು. ಅವರಿದ್ದು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾ ಮಾನವ ಅಭಿವೃದ್ಧಿ ವರದಿ ಹಾಗೂ ಸಂಗ್ರಾಮ ಮತ್ತು ಸುಸ್ಥಿರ ಜಿಲ್ಲಾ ಅಭಿವೃದ್ಧಿ ದೂರದೃಷ್ಟಿ ಯೋಜನೆ ವರದಿಗಳ ತನಿಖೆಗೆ ಕುರಿತು ಜಿಲ್ಲಾ ಮಟ್ಟ ತರಬೇತಿ ಕಾರ್ಯಾಗಾರವನ್ನು ಉದ್ದೇಶಿಸಿ ಮಾತನಾಡಿದರು. 2014-15ರಲ್ಲಿ ಜಿಲ್ಲಾ ಮಾನವ ಅಭಿವೃದ್ಧಿ ವರದಿ ಹಾಗೂ ಜಿಲ್ಲಾ ಅಭಿವೃದ್ಧಿ ದೂರದೃಷ್ಟ ಯೋಜನೆ ವರದಿಯನ್ನು ತಯಾರಿಸಲಾಗಿತ್ತು. ರಾಯಚೂರು ಜಿಲ್ಲಾ ಮಹತ್ವಾಕಾಂಕ್ಷೆ ಜಿಲ್ಲೆಯಾಗಿದ್ದು ಜಿಲ್ಲೆಯಲ್ಲಿ 2 ಮಹತ್ವಾಕಾಂಕ್ಷೆ ವಲಯಗಳಿದ್ದು ಇಲ್ಲಿನ ಅಧಿಕಾರಿಗಳು ಶ್ರಮ ವಹಿಸಿ ಕೆಲಸ ಮಾಡಿದ್ದಾಗೂ ಜಿಲ್ಲೆಯಲ್ಲಿ ಮಕ್ಕಳ ಪೌಷ್ಟಿಕತೆ, ಆರೋಗ್ಯ ಹಾಗೂ ವಿದ್ಯಾರ್ಥಿಗಳ ಫಲಿತಾಂಶ ಸಾಧಿಸುವಲ್ಲಿ ಕಡಿಮೆ ಪ್ರಗತಿ ಸಾಧಿಸಿದ್ದು ಅಧಿಕಾರಿಗಳು ತಮ್ಮ ಇಲಾಖೆಗೆ ಸಂಬಂಧಿಸಿದಂತೆ ಈ ಬಾರಿ ಸರಿಯಾದ ದತ್ತಾಂಶಗಳನ್ನು ನೀಡಬೇಕೆಂದು ತಿಳಿಸಿದರು. ತರಬೇತಿಯನ್ನು ಗಂಭೀರವಾಗಿ ಪರಿಗಣಿಸಬೇಕು, ಏಕೆಂದರೆ ಜಿಲ್ಲೆಯ ಅಭಿವೃದ್ಧಿಗೆ ಯಾವ ರೀತಿಯ ಗುರಿಗಳನ್ನು ಇಟ್ಟುಕೊಳ್ಳಬೇಕೆಂಬುದರ ಕುರಿತು ತರಬೇತಿಯಲ್ಲಿ ತಜ್ಞರು ತಿಳಿಸಿದ್ದಾರೆ. ಅಧಿಕಾರಿಗಳನ್ನು ತರಬೇತಿಯನ್ನು ಸರಿಯಾಗಿ ಪಡೆದುಕೊಳ್ಳಬೇಕು ಇಂದು ಬಹಳ ಮುಖ್ಯವಾಗಿದೆ ಎಂದರು. ಇದೇ ವೇಳೆ ಯೋಜನೆ ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಹಿರಿಯ ನಿರ್ದೇಶಕ ಬಸವರಾಜ್ ಎಸ್ ಮಾತನಾಡಿ ಜಿಲ್ಲೆಯ ವಸ್ತುಸ್ಥಿತಿ ಕುರಿತು ತಿಳಿಸಲು ಈ ಅಭಿವೃದ್ಧಿ ವರದಿಯನ್ನು ತಯಾರಿಸುವುದು ಬಹಳ ಮುಖ್ಯವಾಗಿದೆ ಎಂದರು. ಜಿಲ್ಲೆ ಎಲ್ಲರನ್ನೂ ಒಳಗೊಂಡ ಅಭಿವೃದ್ಧಿ ಹೊಂದಿದ್ರೆ ಅಭಿವೃದ್ಧಿ ಅಂತ ಹೇಳ್ತೀವಿ, ಒಟ್ಟಾಗಿ ಒಂದು ಸಮುದಾಯ ಒಂದು ವರ್ಗ ಮಾತ್ರ ಅಭಿವೃದ್ಧಿ ಇದ್ದಾರೆ ಅಭಿವೃದ್ಧಿ ಹೊಂದುವುದಿಲ್ಲ. ಪ್ರತಿಯೊಬ್ಬರನ್ನು ಒಳಗೊಂಡಂತೆ ಅಭಿವೃದ್ಧಿಯನ್ನು ಹೊಂದಬೇಕು. ಅಲ್ಲಿ ಇರುವಂತಹ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರ ಸೇರಿದಂತೆ ಇತರ ವರ್ಗಗಳಲ್ಲಿ ಇರುವ ಮಕ್ಕಳು ತಮ್ಮ ತಾಯಂದಿರಲ್ಲಿ ಇರುವ ಸಮಸ್ಯೆಗಳ ಬಗ್ಗೆ ದತ್ತಾಂಶಗಳು ಸಿದ್ಧವಾಗಲಿ ಎಂದರು. ಬಡರೇಖೆಗಳಿಗಿಂತ ಕೆಳಗಿರುವ ಕುಟುಂಬಗಳಿಗೆ ಸಂಬಂಧಪಟ್ಟಂತೆ ಅಂತವರನ್ನು ಕೂಡ ಒಳಗೊಂಡಿರಬೇಕು. ಸಂಬಂಧಿಸಿದಂತೆ ಆರ್ಥಿಕ ಮತ್ತು ಸಾಮಾಜಿಕ ವಲಯಗಳಲ್ಲಿ ಯಾವ ವಲಯಗಳಲ್ಲಿ ಯಾರು ಹಿಂದುಳಿದಿರುತ್ತಾರೆ ಎಂಬುದನ್ನು ಪರಿಗಣಿಸಿ ಮಾನವ ಅಭಿವೃದ್ಧಿ ವರದಿಯನ್ನು ಸಿದ್ಧಪಡಿಸಲಾಗುತ್ತದೆ ಎಂದು ಹೇಳಿದರು. ರಾಜ್ಯ ಮಟ್ಟದಲ್ಲಿ ಈ ಹಂತದಲ್ಲಿ ಇವೆಲ್ಲವೂ ಕೂಡ ವೆರಿಫಿಕೇಶನ್ ಆಗ್ತಾ ಇರೋದ್ರಿಂದ ನೀವು ಯಾರನ್ನು ಕೂಡ ಅಷ್ಟು ಸರಳವಾಗಿ ಮತ್ತೆ ನೆಗ್ಲಿಜೆನ್ಸ್ ಇಂದ ತೊಳಕ್ ಹೋಗಬೇಡಿ. ಟೇಕ್ ಇಟ್ ಎ ಸೀರಿಯಸ್ ಅಂಡ್ ಗಿವ್ ದ ಫ್ಯಾಕ್ಟ್ ಏನಿದೆ. ಡೋಂಟ್ ಎಕ್ಸಾಗ್ರೇಟೆಡ್ ಆಲ್ಸೋ. ನೀವು ಅದನ್ನು ಸರಿಯಾಗಿ ಯಾವುದೇ ರೀತಿಯಿಂದ ಸುಮ್ಮನೆ ಎಕ್ಸಾಗ್ರೇಟೆಡ್ ಫಿಗರ್ ಮಾಡಿಸಿಕೊಡೋದ ಅವಶ್ಯಕತೆ ಇಲ್ಲ. ಇರೋದು ನೈಜತೆ ಏನಿದೆ ನೈಜತೆಯನ್ನು ರಿಫ್ಲೆಕ್ಟ್ ಆಗಿ ದಟ್ ಶೋಸ್ ಯುವರ್ ದ ಸ್ಟೇಟಸ್ ಆಫ್ ದಿ ಡಿಸ್ಟ್ರಿಕ್ಟ್ಸ್ ಏನಿದೆ ಅನ್ನೋದನ್ನ ಹೇಳಿ. ಅದು ಹೀಗೆ ಇದ್ರೆ ಹೀಗೆ ಇದೆ ಅಂತಾನೆ ಸ್ಪಷ್ಟವಾಗಿ ಹೇಳಬೇಕು. ಆ ಫಿಗರ್ಗಳಿಗೆ ನೀವು ಡಿಪೆಂಡ್ ಮಾಡ್ತಕ್ಕಂಥ ನಿಮ್ಮಲ್ಲಿ ಇರತಕ್ಕಂಥ ಎವಿಡೆನ್ಸ್ ಅನ್ನು ಸರಿಯಾಗಿರಬೇಕು. ಆ ಒಂದು ಬೇಸ್ ಮೇಲೆ ನೀವು ಅದನ್ನ ಮಾಡ್ಕೊಳ್ಳಿ. ಸೊ ಅದೇ ರೀತಿ ಗ್ರಾಮ ಪಂಚಾಯತಿಗೆ ಆಲ್ ಇಒಸ್ ಅಂಡ್ ಸಂಬಂಧಪಟ್ಟ ಪಿಡಿಒಗಳ ಮುಖಾಂತರ ವಿ ಆರ್ ಕಲೆಕ್ಟಿಂಗ್ 7 ಅಂಡ್ ಸಮ್ ಆಫ್ ದಿ ಡಿಪಾರ್ಟ್ಮೆಂಟ್ಸ್ ನಾವೇನು ಹೇಳ್ತಾ ಇದೀವಿ ಆ ಇಲಾಖೆಗಳನ್ನ ತಾಲೂಕಾ ಮಟ್ಟದ ಅಂಕಿಅಂಶಗಳ ಜೊತೆಗೆ ಗ್ರಾಮ ಪಂಚಾಯತಿ, ತಾಲೂಕಾ ಅಂಡ್ ಜಿಲ್ಲಾ ಮಟ್ಟದ ಅಂಕಿಅಂಶಗಳು ಎಸ್ಪೆಷಲಿ ಫಾರ್ HDI. ರಿಮೈನಿಂಗ್ ಇಂಡಿಕೇಟರ್ಗೆ ಓನ್ಲಿ ಬ್ಲಾಕ್ ಅಂಡ್ ಡಿಸ್ಟ್ರಿಕ್ಟ್ ಲೆವೆಲ್ ಇರುತ್ತೆ. HDI ಮಾತ್ರ ಪಂಚಾಯತಿ ಲೆವೆಲ್, ತಾಲೂಕಾ ಲೆವೆಲ್ ಅಂಡ್ ಡಿಸ್ಟ್ರಿಕ್ಟ್ ಲೆವೆಲ್ 3 ಟೈಪ್ ಲೆವೆಲ್ ಮಾಹಿತಿಗಳನ್ನ ನೀವು ಒದಗಿಸಬೇಕಾಗುತ್ತೆ. ನೆಕ್ಸ್ಟ್ ಈ ಸಂದರ್ಭದಲ್ಲಿ ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಡಾಕ್ಟರ್ ಜಗದೀಶ್, ಡಾಕ್ಟರ್ ಕುಮಾರ್, ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಡಾಕ್ಟರ್ ಟಿ ರೋಣಿ ಸೇರಿದಂತೆ ವಿವಿಧ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಎಡೆದೊರೆ ನಾಡು ರಾಯಚೂರು ಜಿಲ್ಲಾ ಉತ್ಸವ 2026 ನಿಮಿತ್ತ ಜನವರಿ 28ರಂದು ರಾಯಚೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಪುರುಷ ದೇಹದಂಡೆ ಸ್ಪರ್ಧೆಯಲ್ಲಿ ಬೆಳಗಾವಿ ಜಿಲ್ಲೆಯ ದೇಹದಂಡೆ ಪಟ್ಟು ಪ್ರಶಾಂತ್ ಕನ್ನೂರಕರ್ ಅವರು ಮಿಸ್ಟರ್ ರಾಯಚೂರು ಉತ್ಸವ 2026ರ ಕಿರೀಟವನ್ನು ಮುಡಿಗೇರಿಸಿಕೊಂಡಿದ್ದವರು. ಬೆಳಗಾವಿ ಮತ್ತೊಬ್ಬ ದೇಹದಂಡೆ ಪಟ್ಟು ಪ್ರತಾಪ ವಿಠಲ್ ಕಲಕುಂದ್ರಿಕರ ಅವರು ರನ್ನರ್ ಆಫ್ ಆಗಿ ಹೊರಹೊಮ್ಮಿದ್ದರು. ರಾಯಚೂರಿನ ರಿಷಬ್ ವಿಶಿಷ್ಟ ಅವರು ಬೆಸ್ಟ್ ಪೋಜರ್ ಸ್ಥಾನಕ್ಕೆ ತೃಪ್ತಿಪಟ್ಟರು. ವಿಜೇತರಿಗೆ ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ, ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕಾಂದು, ಮಹಾನಗರ ಪಾಲಿಕೆ ಕಮಿಷನರ್ ಜುಬಿನ್ ಮೋಹನ್ ಪಾತ್ರ, ರಾಯಚೂರು ಜಿಲ್ಲಾ ದೇಹದಂಡೆ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಅನಗಲ್, ಸಂಘದ ಫೌಂಡರ್ ಹಾಗೂ ಕಾರ್ಯದರ್ಶಿ ಸುಧಾಕರ್ ಕುರುಡಿ ಅವರು ವಿಜೇತರಿಗೆ ಟ್ರಾಫಿ, ಮೆಡಲ್, ಪ್ರಮಾಣ ಪತ್ರ ಮತ್ತು ಕ್ರಮವಾಗಿ ಪ್ರಥಮ ಬಹುಮಾನಿಗೆ 30,000, ದ್ವಿತೀಯ ಬಹುಮಾನಿಗೆ 10,000 ರೂಪಾಯಿ ಹಾಗೂ ತೃತೀಯ ಬಹುಮಾನಿಗೆ 5,000 ರೂಪಾಯಿಗಳನ್ನು ನೀಡಿ ಸನ್ಮಾನಿಸಿ ಗೌರವಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ರಾಯಚೂರು ಜಿಲ್ಲಾ ದೇಹದಂಡೆ ಸಂಘ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗಳ ಸಹಯೋಗದಲ್ಲಿ ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ದೇಹದಂಡೆ ಸ್ಪರ್ಧೆ ನಡೆಯಿತು. ಗಂಗಾಧರ್ ಎಂ, ಶಂಕರ್ ಪಿಲ್ಲೆ, ಮೈಬೂಬ್, ಸುಧಾಕರ್, ಸುನಿಲ್ ರಾವುತ್, ಕಿರಣ್ ಕುಮಾರ್, ಸಬರುದ್ದೀನ್ ಪಾಷಾ ಸೇರಿದಂತೆ ಇನ್ನಿತರರು ನಿರ್ಣಾಯಕರು ಆಗಿ ಕಾರ್ಯನಿರ್ವಹಿಸಿದರು. 55 ಕೆಜಿ, 60 ಕೆಜಿ, 65 ಕೆಜಿ, 70 ಕೆಜಿ, 75
ಕೆಜಿ, 80 ಕೆಜಿ ಮತ್ತು 85 ಕೆಜಿ ಸೇರಿದಂತೆ ಒಟ್ಟು 7 ವಿಭಾಗದಲ್ಲಿ ಸ್ಪರ್ಧೆ ನಡೆಯಿತು. ಪ್ರತಿ ವಿಭಾಗದಲ್ಲಿ ವಿಜೇತರಾದ ತಲಾ 5 ಸ್ಪರ್ಧಿಗಳಿಗೆ ಕ್ರಮವಾಗಿ 15,000 ರೂಪಾಯಿ, 5,000, 4,000, 3,000 ಮತ್ತು 2,000 ರೂಪಾಯಿ ನಗದು ಬಹುಮಾನ, ಪ್ರಮಾಣ ಪತ್ರ ಮತ್ತು ಮೆಡಲ್ ನೀಡಿ ಸತ್ಕರಿಸಲಾಯಿತು. ಪೂರ್ಣ ಪಂದ್ಯ ವೀಕ್ಷಿಸಿದ ಜಿಲ್ಲಾಧಿಕಾರಿಗಳು ಜಿಮ್ ಸಿಇಒ ದೇಹಪಾಂಡೆ ಸ್ಪರ್ಧೆ ಜನವರಿ 28 ರಾತ್ರಿ 7:30ಕ್ಕೆ ಆರಂಭವಾಯಿತು. ಸಿಇಒ ಮಹಾನಗರ ಪಾಲಿಕೆ ಆಯುಕ್ತರು, ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಇನ್ನಿತರ ಅಧಿಕಾರಿಗಳೊಂದಿಗೆ ಜಿಲ್ಲಾಧಿಕಾರಿಗಳಾದ ಕೆ. ನಿತೀಶ್ ಅವರು ಪಂದ್ಯ ವೀಕ್ಷಕರ ಸಾಲಿನಲ್ಲಿ ಕುಳಿತು ಪಂದ್ಯ ಆರಂಭದಿಂದ ರಾತ್ರಿ 10:30ವರೆಗೆ ಸತತ 3 ಗಂಟೆ ಸಮಯ ದೇಹಪಾಂಡೆ ಸ್ಪರ್ಧೆಯ ವೀಕ್ಷಣೆ ನಡೆಸಿ ಸ್ಪರ್ಧಿಗಳಿಗೆ ಹುರಿದುಂಬಿಸಿದರು. ರಾಯಚೂರು ಉತ್ಸವದ ಬಗ್ಗೆ ಸಲಹೆ ಕೇಳಲು ಜಿಲ್ಲಾಡಳಿತದಿಂದ ನಡೆದ ಸಂಘ ಸಂಸ್ಥೆಗಳ ಗಣ್ಯರು, ನಾಗರಿಕರ, ಬುದ್ಧಿಜೀವಿಗಳು, ಸಾಹಿತಿಗಳು, ಕಲಾವಿದರ ಮೊದಲ ಸಭೆ ಕೇಳಿ ಬಂದ ಸಲಹೆಯಂತೆ ನಾವು ರಾಜ್ಯ ಮಟ್ಟದ ದೇಹದಂಡ ಸ್ಪರ್ಧೆ ಯೋಜನೆ ಮಾಡಿ ಕ್ರೀಡಾಸ್ಥರಿಗೆ ಸ್ಫೂರ್ತಿ ನೀಡಿದ್ದೇವೆ ಎಂದು ಉದ್ಘಾಟನಾ ಸಮಾರಂಭದಲ್ಲಿ ಜಿಲ್ಲಾಧಿಕಾರಿಗಳು ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಸಮಾರಂಭದಲ್ಲಿ ಅವರು ಜಿಲ್ಲಾಧಿಕಾರಿಗಳಾದ ಶಿವಾನಂದ್, ಡಿವೈಎಸ್ಪಿ ಶಾಂತವೀರ್, ಸಹಾಯಕ ಆಯುಕ್ತರಾದ ಡಾಕ್ಟರ್ ಹಂಪಣ್ಣ ಸಂಜನ್, ತಹಸೀಲ್ದಾರ್ ಸುರೇಶ್ ವರ್ಮಾ, ಅಮರೇಶ್ ಬಿರಾದರ್, ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಕೃಷ್ಣ ಶೇವಂತಿಗೇರಿ, ಡಿಎಚ್ಒ ಡಾಕ್ಟರ್ ಸುರೇಂದ್ರ ಬಾಬು, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಅಧಿಕಾರಿ ವೀರೇಶ್ ನಾಯಕ್ ಸೇರಿದಂತೆ ಇನ್ನಿತರರು ಇದ್ದರು. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಂ ಮಯಗ್ರೂಪಸ್ಮಹೇ ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಸುಖಧನ ಸಂಪತ್ತು ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೇ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮೋ ಅಮೃತಂಗಮಯ. ನೆನಪಿನ ಕಾಣಿಕೆಯನ್ನ ಮತ್ತೆ ತುಂಬ ಹೃದಯದಿಂದ ಸ್ವಾಗತವನ್ನ ಕೋರಲಾಗುತ್ತದೆ. ನಮ್ಮ ಮಂಜುನಾಥ್ ಆನಗಲ್ ಅವರದೇ ನಾವು 2021 ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಮಾಡಿದ್ದೀವಿ. ಮತ್ತು ಮಾರ್ಪಣೆಯನ್ನು ಸಂಕ್ಷಿಪ್ತವಾಗಿ ಹೇಳಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಅಧಿಕಾರಿಗಳಿಗೆ ಧನ್ಯವಾದಗಳು. ಈ ಒಂದು ರಾಯಚೂರು ಡಿಸ್ಟ್ರಿಕ್ಟ್ ಬಾಡಿ ಬಿಲ್ಡರ್ ಅಸೋಸಿಯೇಷನ್ ನಮ್ಮ ಜಿಲ್ಲಾಧಿಕಾರಿ ನಿತೀಶ್ ಸರ್ ಮತ್ತು ನಮ್ಮ ಕಮಿಷನರ್ ಸಾಹೇಬರಾಗಲಿ, ಜುಬಿನ್ ಸರ್ ಮತ್ತು ಎಲ್ಲ ಅಧಿಕಾರಿಗಳಿಗೆ ದಯವಿಟ್ಟು ನಮ್ಮ ಈ ಒಂದು ಸ್ಪರ್ಧೆಯ ನಿರ್ಣಾಯಕರು. ಹಲೋ, ಇನ್ನು ಕೆಲವೇ ನಿಮಿಷಗಳಲ್ಲಿ ವೇದಿಕೆ ಮೇಲೆ ಏರಡ ಕ್ರೀಡಾ Relax, competitor. Pose number 2, side chest pose. Relax, competitor. Pose number 3, back double bicep with single calf muscle. Relax, competitor. Relax, continue. Thank you, Khalid. Thank you. Relax. Pose number 4. Relax. Relax. Pose number 3.
Relax, computer, relax. Pose number 4. Relax, stop music. Relax, computer, relax. Relax, computer. Pose number. Relax, computer. Pose number 2. Side chest pose, any side. Relax, computer, relax. Join the line. You better run, you better do what you can. Don't wanna see no blood, don't be a macho man. You wanna be tough, better do what you can. So beat it, but you wanna be bad, just beat it. ನಗರದ ಹಳೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನೀರಾವರಿ ಅಧಿಕಾರಿಗಳು ಹಾಗೂ ತುಂಗಭದ್ರಾ ನೀರಾವರಿ ವಲಯ ಹಂಗಾಮಿ ಕಾರ್ಮಿಕ ಸಂಘದ ಮುಖಂಡರುಗಳೊಂದಿಗೆ ಜಿಲ್ಲಾಧಿಕಾರಿ ಕೆ ನಿತೀಶ್ ಸಭೆ ನಡೆಸಿದರು. ಬಾಕಿ ಸಂಬಳ ಪೂರ್ಣ ಪಾವತಿಗೆ ಹಾಗೂ ವರ್ಷ ಪೂರ್ತಿ ಕೆಲಸಕ್ಕೆ ಸಂಘದ ಮುಖಂಡರು ಪಟ್ಟು ಹಿಡಿದರು. ನೀರಾವರಿ ಅಧಿಕಾರಿಗಳು 12 ತಿಂಗಳ ಕೆಲಸ ಕೊಡುವ ಪ್ರಸ್ತಾವನೆಗೆ ನಿಗಮದ ಹೊಸ ಅನುಮೋದನೆ ಬೇಕಾಗಿದೆ ಎಂದರು. ಕಾರ್ಮಿಕ ಸಂಘ ಹಾಗೂ ನೀರಾವರಿ ಅಧಿಕಾರಿಗಳ ಪ್ರಸ್ತಾವನೆಗಳನ್ನು ಉಲ್ಲೇಖಿಸಿ ನಾಳೆ ಸರ್ಕಾರಕ್ಕೆ ಹಾಗೂ ನಿಗಮಕ್ಕೆ ತುರ್ತು ಪತ್ರ ಬರೆದು ಪರಿಹಾರ ಕೊಡಲಾಗುವುದು ಎಂದು ಜಿಲ್ಲಾಧಿಕಾರಿ ಸಭೆಗೆ ತಿಳಿಸಿದರು. ಶಿರವಾರ ವಿಭಾಗದಲ್ಲಿ ನಡೆದ 1,10,00,000 ರೂಪಾಯಿ ಭ್ರಷ್ಟಾಚಾರ ಆರೋಪ ಪ್ರಕರಣವನ್ನು ಲೋಕಾಯುಕ್ತರ ಮುಂದೆ ದಾಖಲಿಸುವಂತೆ ಜಿಲ್ಲಾಧಿಕಾರಿಯ ಸಭೆಯಲ್ಲಿ ಸಲಹೆ ಮಾಡಿದರು. ಏನೇ ಆದರೂ ಬಾಕಿ ಸಂಬಳ ಪಾವತಿಯಾಗಬೇಕು. ಹಾಗೆಯೇ ಕಾರ್ಮಿಕರ ಕೆಲಸದಿಂದ ತೆಗೆದುಕೂಡದೆಂದು ಇದಕ್ಕೆ ಧಕ್ಕೆ ಬಂದಲ್ಲಿ ಹಂತವಾಗಿ ಹೋರಾಟ ಮುಂದುವರಿಸಲಾಗುವುದು ಎಂದು ಕಾರ್ಮಿಕ ಮುಖಂಡರು ಘೋಷಿಸಿದರು. ಬಹಳ ದಿನದ ನಂತರ ರಾಯಚೂರು ಜಿಲ್ಲಾಡಳಿತ ತುಂಗಭದ್ರಾ ಕಾರ್ಮಿಕ ಸಮಸ್ಯೆ ಪರಿಹಾರಕ್ಕೆ ಮಧ್ಯಸ್ಥಿಕೆ ವಹಿಸಿ ಪರಿಹಾರದ ಹೊಣೆ ಹೊತ್ತುಕೊಂಡಿದೆ. ಇದರಲ್ಲಿ ವಿಫಲವಾದಿದ್ದೇ ಅದರಲ್ಲಿ ಬಹುದೊಡ್ಡ ಕಾರ್ಮಿಕ ಪ್ರತಿಭಟನೆ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ಇಡೀ ಸಭೆಯ ಸಾರಾಂಶವಾಗಿತ್ತು. ಕಾರ್ಮಿಕ ಸಂಘದಿಂದ ಸಂಘದ ಅಧ್ಯಕ್ಷರಾದ ಆರ್ ಮನಸಯ್ಯ, ಟಿಯುಸಿಐ ರಾಜ್ಯಾಧ್ಯಕ್ಷ ಎಂಡಿ ಅಮೀರ್ ಅಲಿ, ಸಂಘದ ಪ್ರಧಾನ ಕಾರ್ಯದರ್ಶಿ ಜಿ ಅಡವಿರಾವ್, ಸಂಘದ ಮುಖಂಡರಾದ ರುಕ್ಕಪ್ಪ ಮಾನ್ವಿ, ಅಮರೇಗೌಡ ಶಿರ್ವಾರ್, ರಾಮಣ್ಣ ಕೊಟ್ಲೆಕಲ್, ಎಂ ನಿರಂಜನ್ ಹಾಗೆ ನೀರಾವರಿ ಇಲಾಖೆ ಅಧೀಕ್ಷಕರ ಅಭಿಯಂತರ ಸತ್ಯನಾರಾಯಣ ಶೆಟ್ಟಿ, ಕಾರ್ಯಪಾಲಕ ಅಭಿಯಂತರ ಎಂಎಸ್ ಗೋಡೆಕರ್, ಕಾರ್ಯಪಾಲಕ ಅಭಿಯಂತರ ಕೋದಂಡರಾಮ ಶಿರ್ವಾರ್, ಎಇಇ ವಿಜಯಲಕ್ಷ್ಮಿ ಪಾಟೀಲ್ ಮತ್ತು ಡಿವೈಎಸ್ಪಿ ಶಾಂತವೀರ್, ಸಿಪಿಐ ಉಮೇಶ್. ತುಂಗಭದ್ರಾ ಕಾರ್ಮಿಕರಿಗೆ 8 ತಿಂಗಳ ಸಂಬಳ ಇತ್ತ ಕೆಲಸ ಕೊಡಲು ಮುಂದೆ ಬರದ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಗಣರಾಜ್ಯೋತ್ಸವ ದಿನದಂದು ಟಿಯುಸಿಐ ನೇತೃತ್ವದಲ್ಲಿ ದೊಡ್ಡ ಪ್ರತಿಭಟನೆ ಮಾಡಿದರು. ಜಿಲ್ಲಾ ಉಸ್ತುವಾರಿ ಸಚಿವ ರಾಜೀನಾಮೆಗೂ ಆಗ್ರಹಿಸಿದರು. ಹೋರಾಟದ ಸ್ಥಳಕ್ಕೆ 5,45,00,000 ರೂಪಾಯಿ ಮೊತ್ತದ ವೇತನ ಬಿಡುಗಡೆ ಪತ್ರ ನೀಡಲಾಯಿತು. ಇದಕ್ಕೆ ಸಮಾಧಾನಗೊಳ್ಳದ ಕಾರ್ಮಿಕರು ಪ್ರತಿಭಟನೆ ಮುಂದುವರಿಸಿದರು. ತದನಂತರ 100ಕ್ಕೂ ಹೆಚ್ಚು ಕಾರ್ಮಿಕ ಹೋರಾಟಗಾರರು ಬಂಧನವಾಗಿದ್ದು, ಪ್ರತಿಭಟನೆಗೆ ಮಣಿದ ಜಿಲ್ಲಾ ಉಸ್ತುವಾರಿ ಸಚಿವ ಸಭೆ ನಡೆಸಲು ಡಿಸಿಗೆ ಸೂಚನೆ ನೀಡಿದರು. ಕೌಟುಂಬಿಕ ಕಲಹಕ್ಕೆ 4 ತಿಂಗಳ ಗರ್ಭಿಣಿ ಸಸಿಯ ಕತ್ತು ಸೀಳಿ ಮಾವನೇ ಕೊಲೆ ಮಾಡಿದ ಭೀಕರ ಘಟನೆ ಶಿರವಾರ ತಾಲೂಕಿನ ಅಣಗಿ ಗ್ರಾಮದಲ್ಲಿ ನಡೆದಿದೆ. ಮೃತಾಳನ್ನು ರೇಖಾ 25 ವರ್ಷ ಎಂದು ಗುರುತಿಸಲಾಗಿದೆ. ಕೌಟುಂಬಿಕ ಕಲಹ ಹಿನ್ನೆಲೆ ಮಾವ ಸಿದ್ದಪ್ಪ 4 ತಿಂಗಳ ಗರ್ಭಿಣಿ ಆಗಿದ್ದ ರೇಖಾಳ ಕುತ್ತಿಗೆ ಚಾಕುವಿನಿಂದ ಇರಿದಿದ್ದು ಗಂಭೀರವಾಗಿ ಗಾಯಗೊಂಡಿದ್ದ ರೇಖಾ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ. ಸಿಂಧನೂರು ಡಿವೈಎಸ್ಪಿ ಚಂದ್ರಶೇಖರ್ ಹಾಗೂ ಕವಿತಾಳ್ ಪಿಎಸ್ಐ ಸ್ಥಳಕ್ಕಾಗಮಿಸಿ ಪರಿಶೀಲನೆ ನಡೆಸಿದ್ದು, ಮೃತಪಟ್ಟಿರುವ ರೇಖಾ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾವ ಸಿದ್ದಪ್ಪ ಅವರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಕುರಿತು ಕವಿತಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಕೈಗೊಂಡಿದ್ದಾರೆ. ನಿನ್ನೆ ದಿನಾಂಕ 28 ಜನವರಿ 2026 ರಂದು ಕವಿತಾಲ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗುತ್ತೆ. ಶ್ರೀಮತಿ ರೇಖಾ 24 ಇಯರ್ಸ್ ಅವರನ್ನು ಅವರ ಫಾದರ್ ಇನ್ ಲಾ ಶ್ರೀ ಸಿದ್ದಪ್ಪ 50 ಇಯರ್ಸ್ ಅವರು ಕೊಲೆ ಮಾಡಿರುತ್ತಾರೆ. ಈ ಘಟನೆಯು ಹಿರೇಹಣಗಿ ಗ್ರಾಮದಲ್ಲಿ ನಡೆಯುತ್ತಿದೆ. ಶ್ರೀಮತಿ ರೇಖಾ ಅವರು ಅವರ ಸ್ವಂತ ಮನೆಯಲ್ಲಿ, ಅವರ ಅಪ್ಪ ಅಮ್ಮ ಮನೆಯಲ್ಲಿ ಅವರು ಇರ್ತಾರೆ. ಅವರಿಗೆ ಹಿಂದೆಯಿಂದ ಬಂದು ಶ್ರೀ ಸಿದ್ದಪ್ಪ ಅವರು ಅವ್ರಿಗೆ ಅಟ್ಯಾಕ್ ಮಾಡಿ
ತದನಂತರ ಅವರಿಗೆ ಚಾಕುವಿನಿಂದ ಇರಿದು ಕೊಲೆ ಮಾಡಿರುತ್ತಾರೆ. ಇದರ ಪ್ರಯುಕ್ತ ನಾವು ಕವಿತಾಲ್ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ 6/26 ರಿಜಿಸ್ಟರ್ ಮಾಡಿ ಅವರಿಗೆ ವಶಕ್ಕೆ ತಗೊಂಡಿದ್ದೀವಿ ಹಾಗೂ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಕೂಡ ಕಳುಹಿಸಲಾಗಿದೆ. ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿಬಿಟ್ಟು. ಸೊ ಇಷ್ಟು ಘಟನೆ ನಡೆದಿದೆ. ಅವಳು ಒಬ್ಬಳೇ, ಅವಳು ಹೆಣ್ಮಗಳು ಒಬ್ಬಳೇ ಇದ್ಲು ಮನೆಯಲ್ಲಿ. ಆವಾಗ ಇವರು ಬಂದು ಅವರಿಗೆ ಅಟ್ಯಾಕ್ ಮಾಡಿದ್ದಾರೆ. ಅವಳು 4 months ಗರ್ಭಿಣಿ ಆಗಿದ್ಲು. ಅವಳು ಗರ್ಭಿಣಿ ಆಗೋ ಮುಂಚೆ ಸ್ವಲ್ಪ ಫೈಟಿಂಗ್ ಆಡ್ತಾಯಿದ್ರು ಬೋತ್ ಫಾದರ್ ಇನ್ ಲಾ ಮತ್ತು ರೇಖಾ ಅವರು. ಆ್ಯಂಡ್ ಇದು ನಿನ್ನೆ ಕೂಡ ಫೈಟಿಂಗ್ ಆಡಿಬಿಟ್ಟು ಅವರು ಬಂದಿದ್ದಾರೆ ಫೈಟಿಂಗ್ ಆಡೋಕ್ಕೆ. ಆವಾಗ ಈ ಥರ ಘಟನೆ ಆಗಿದೆ. ಅವರು ಮುಂಚೆಯಿಂದ ಜಗಳ ಆಡ್ತಾಯಿದ್ದಾರೆ ಇಬ್ಬರು ಕೂಡ. ಬಟ್ ನಿನ್ನೆ ಅವರು ಇನ್ನೂ ಸ್ವಲ್ಪ ಜಗಳ ಜಾಸ್ತಿ ಆಗುವಾಗ ಇನ್ ಎ ಫಿಟ್ ಆಫ್ ರೇಜ್ ಹಿ ಹ್ಯಾಸ್ ಡನ್ ದಿಸ್ ಇನ್ಸಿಡೆಂಟ್. ಫರ್ದರ್ ಇನ್ವೆಸ್ಟಿಗೇಷನ್ ಇಸ್ ಆನ್. ಸರ್, ಸಾಮಾನ್ಯವಾಗಿ ಮಹಿಳೆ ಅನ್ಕೊಳ್ತಾಳೆ, ಅದನ್ನು ಮರ್ಡರ್ ಕೇಸ್ ಆಗ್ತದೆ. ಇದು ಗರ್ಭಿಣಿ ಕೊಂದಿರೋ ಕಾರಣಕ್ಕೆ ಪರ್ಟಿಕ್ಯುಲರ್ 2 ಜೀವ ಅಂತ ಕನ್ಸಿಡರ್ ಮಾಡಿ No, right now we are investigating from the angle of murder only. Okay. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಾನವ ಅಭಿವೃದ್ಧಿ ಸೂಚ್ಯಂಕ ಜಿಲ್ಲಾ ಅಭಿವೃದ್ಧಿ ಯೋಜನೆಗೆ ನಿಖರ ದತ್ತಾಂಶ ನೀಡಿ ಈಶ್ವರ್ ಕಂದು. ಎಡೆದೊರೆ ಉತ್ಸವದಂದಾಗಿ ದೇಹದಂಡೆ ಸ್ಪರ್ಧೆ ಪ್ರಥಮ ಸ್ಥಾನ ಪ್ರಶಾಂತ್ ಕನ್ನೂರ್ಕರಿಗೆ ಪ್ರದಾನ. ತುಂಗಭದ್ರಾ ಹಂಗಾಮಿ ನೌಕರರಿಗೆ ಬಾಕಿ ವೇತನ ಪಾವತಿಗೆ ಕ್ರಮ ಡಿಸಿ ನಿತೀಶ್ ಭರವಸೆ. ಅಣಗಿಯಲ್ಲಿ ಮಾನವನಿಂದಲೇ ಸೊಸೆ ಕೊಲೆ. ಇದಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.